ಸ್ಯಾಂಡಲ್ವುಡ್ ನಟ ಅನೀಶ್ ನೋವು ಹತಾಶೆಯಲ್ಲಿ ಕಣ್ಣೀರು ಹಾಕಿ ವಿಡಿಯೋ ಮಾಡಿದ್ದಾರೆ. ನಿನ್ನೆ ಲವ್ OTP ಸಿನಿಮಾ ರಿಲೀಸ್ ಆಗಿದ್ದು, ಸಿನಿಮಾ ಬಿಡುಗಡೆಗೂ ಮೊದಲೇ ಅತ್ಯುತ್ತಮ ವಿಮರ್ಶೆಗಳು ಬಂದಿದೆಯಂತೆ. ಆದರೂ ನಿನ್ನೆ ಚಿತ್ರಮಂದಿರಕ್ಕೆ ನಿರೀಕ್ಷಿತ ಪ್ರೇಕ್ಷಕರು ಆಗಮಿಸಿಲ್ಲ. ಹೀಗಾಗಿ ವಿಡಿಯೋ ಮಾಡಿ ಕಣ್ಣೀರಿಟ್ಟಿರುವ ನಟ ಅನೀಶ್ ಬುಕ್ ಮೈ ಶೋನಲ್ಲೂ ಪ್ರಶಂಸೆಗಳ ಸುರಿಮಳೆ ಬಂದಿದೆ. ವಿಮರ್ಶಕರಿಂದ 5ಕ್ಕೆ 3.5 ರೇಟಿಂಗ್ ಸಿಕ್ಕಿದೆ. ಆದರೆ 14 ವರ್ಷಗಳ ಸತತ ಪ್ರಯತ್ನಕ್ಕೆ ಮತ್ತೆ ನಿರಾಸೆಯಾಗಿದೆ. ಇದಕ್ಕಿಂತ ಇನ್ನೇನ್ ಮಾಡಬೇಕು ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿಡಿಯೋ ಬಿಟ್ಟು ನೋವು ತೋಡ್ಕೊಂಡಿರುವ ಅನೀಶ್ 14 ವರ್ಷದ ನಿರಂತರ ಶ್ರಮ ಸೋಲುಗಳಿಗೆ ಕಂಗೆಡದೆ ಸಿನಿಮಾದಿಂದ ಸಿನಿಮಾಗೆ ಆಶಾದಾಯಕವಾಗಿ ಇಲ್ಲಿವರೆಗೂ ಬಂದಿದೆ. ನನ್ನ ವೃತ್ತಿ ಬದುಕಿನಲ್ಲೇ ದಿ ಬೆಸ್ಟ್ ರಿವ್ಯೂಸ್ ಲವ್ OTPಗೆ ಸಿಕ್ಕಿದೆ. ಆದ್ರೆ ಥಿಯೇಟರ್ಗೆ ಯಾರು ಬರ್ತಿಲ್ಲ, ನಾನ್ ಇನ್ನೇನ್ ಮಾಡಬೇಕು ಗೊತ್ತಾಗ್ತಿಲ್ಲ ಎಂದಿದ್ದಾರೆ. ಪ್ರೀಮಿಯರ್ ಶೋ ನೋಡಿದವರು ನಮ್ಮ ಕೆಲಸ ಕೊಂಡಾಡಿದ್ದಾರೆ. ಇವತ್ತು ನಾಳೆಯೊಳಗೆ ಪ್ರೇಕ್ಷಕರು ಬಂದ್ರೆ ಮುಂದಿನ ದಾರಿ, ಇಲ್ಲದಿದ್ರೆ ಸಿನಿಮಾ ಪ್ರಯತ್ನ ನಿಲ್ಲಿಸ್ತೀನಿ ಎಂದಿದ್ದಾರೆ. ನಮಸ್ಕಾರ. ಲವ್ OTP ನಿನ್ನೆ ರಿಲೀಸ್ ಆಯಿತು. ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ, ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬರಲಿಲ್ಲ, ಯಾವ ಸಿನಿಮಾಗೂ ಬರಲಿಲ್ಲ. 14 ವರ್ಷದ ಕೆರಿಯರಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ. ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೋರ್ಟ್ ನೋಡಿದಾಗ ತುಂಬ ನೋವಾಯಿತು. ಅನೀಶ್ ವರ್ತ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕಾ? ಬಿಕಾಸ್ ಇಂಥ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗೋಕ್ಕಾಗ್ತಿಲ್ವಾ, ಇಲ್ಲ ಜನನ ಸೆಳೆಯೋಕ್ಕಾಗ್ತಿಲ್ವಾ? ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ. ಏನು ಇಷ್ಟು ಚೆನ್ನಾಗಿದೆಯಲ್ಲ, ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತು. ಸಿಸಿಬಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಕಲಿ ನಂದಿನಿ ತುಪ್ಪದ ಜಾಲ ಪತ್ತೆ ಮಾಡಿದ್ದಾರೆ. ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ದ 4 ಆರೋಪಿಗಳನ್ನ ಬಂಧಿಸಿದ್ದು, ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡ್ತಿದ್ರಂತೆ. ಸ್ಕ್ಯಾಚೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಪ್ಪ ತುಂಬಿ ಮಾರಾಟ ಮಾಡ್ತಾ ಇದ್ದು, ತುಪ್ಪಕ್ಕೆ ಫಾರ್ಮ್ ಆಯಿಲ್ ಹಾಗೂ ಮಿಕ್ಸ್ ಮಾಡಿ ನಕಲಿ ತುಪ್ಪ ತಯಾರಿಸ್ತಾ ಇದ್ರಂತೆ. ಮಹೇಂದ್ರ, ದೀಪಕ್, ಅಭಿ ಹಾಗೂ ಮುನಿರಾಜು ಎಂಬುವರನ್ನ ಬಂಧಿಸಿದ್ದು, ಬಂಧಿತ ಆರೋಪಿ ಮಹೇಂದ್ರ KMF ಡಿಸ್ಟ್ರಿಬ್ಯೂಟರ್ ಆಗಿದ್ದ. ದೀಪಕ್ ಎಂಬಾತ ಮಹೇಂದ್ರನ ಮಗ. ಮುನಿರಾಜು ತಮಿಳುನಾಡಿನಿಂದ ತುಪ್ಪ ಸಪ್ಲೈ ಮಾಡ್ತಾ ಇದ್ದ ಆರೋಪಿ. ಅಭಿ ಅರಸು ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದ. ಇವರಿಂದ ಬರೋಬ್ಬರಿ 1.5 ಕೋಟಿ ಮೌಲ್ಯದ 8,000 ಲೀಟರ್ ನಕಲಿ ನಂದಿನಿ ತುಪ್ಪ ವಶಕ್ಕೆ ಪಡೆಯಲಾಗಿದೆ. 4 ವಾಹನ ತೆಂಗು ಹಾಗೂ ಫಾರ್ಮ್ ಆಯಿಲ್, ನಕಲಿ ತುಪ್ಪ ತಯಾರು ಮಾಡುವ ಯಂತ್ರಗಳು ಸೇರಿ 1,26,95,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.